ಹಾಯ್ ಹಲೋ ಎಲ್ಲಿಗೂ ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾನು ನಿಮ್ಮ ಪುರುಷೋತ್ತಮ್. ಸೊ ಮಕ್ಕಳ, ನಾನು ಈ ಹಿಂದಿನ ವೀಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಏನು ಅದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸಿ ಟಿ ಕೌನ್ಸಲಿಂಗ್, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಯಾರಾದರೂ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. And I request every one of you to share the video along with your friends, those who have written already KCET and preparing for CET counseling. ಮಕ್ಕಳ ನೋಡಿ, ಸಿ ಟಿ ಕೌನ್ಸಿಲಿಂಗಲ್ಲಿ ದೀಸ್ 3 ಪಾರ್ಟ್ಸ್ ಪ್ಲೇಸ್ ಮೇಜರ್ ರೋಲ್. ಯಾವುದು? ಫಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೆಕೆಂಡ್ ಒಂದು ಬಂದುಬಿಟ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸು, ಆ್ಯಂಡ್ ಥರ್ಡ್ ಒಂದು ಬಂದುಬಿಟ್ಟು ಆಪ್ಷನ್ ಎಂಟ್ರಿ. ಸೊ ಐ ಹೋಪ್ ನಿಮಗೆ ಆ ಒಂದು ವೀಡಿಯೋದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಖಂಡಿತವಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ? ಸೊ ಸ್ಟಿಲ್ ನಿಮಗೆ ಟೈಮ್ ಕೊಡುತ್ತೆ. ಆಫ್ಟರ್ ರಿಸಲ್ಟ್ ಆದಮೇಲೆ ನಿಮಗೆ ಒಂದು 2 days 3 days ಟೈಮ್ ಕೊಡ್ತಾರೆ. ಸೊ ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳಿದ್ರು ಅಕಸ್ಮಾತ್ ಯಾವುದಾದ್ರೂ ಡಾಕ್ಯುಮೆಂಟ್ ಪೆಂಡಿಂಗ್ ಇದ್ದರೆ ಸೊ ನೀವು ನಿಮ್ಮ ಹತ್ತಿರದ KA ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೋಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟು ನೀವು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಖಂಡಿತವಾಗ್ಲೂ ಒಂದು ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾವ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ಗಳಿದೆ, ಯಾವ ಕ್ಯಾಟಗರಿಗಳಿಗೆ ಅವೈಲೇಬಲ್ ಇದೆ ಅದರ ಬಗ್ಗೆ ಅಂತ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ನಿಮಗೆ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಅಂದರೆ ಏನು, ಅದು ಯಾವ ಥರ ಇರುತ್ತೆ, ಅದು ಏನಕ್ಕೆ ಕಂಪೇರ್ ಟು ದ ಫಸ್ಟ್ ಟು ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಆಪ್ಷನ್ ಎಂಟ್ರಿ ನಿಮಗೆ ಆಯಿತು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ 95% ಕಂಪ್ಲೀಟ್ ಆದಂಗೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೀವು ಯಾವ ಕಾಲೇಜಲ್ಲಿ ಹೋಗಿ ಪ್ರಿಯಾರಿಟಿ ಕೊಟ್ಟಿರ್ತೀರೋ ಆ ಕಾಲೇಜಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಬೇಕು, ಅಷ್ಟೇ. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಕೋರ್ಸ್ ಎಂಟ್ರಿ. ಯಾವ ಕೋರ್ಸ್ಗಳಿಗೆ ಇಷ್ಟಪಡ್ತೀರಾ, ಆ ಕೋರ್ಸ್ ಯಾವ ಕಾಲೇಜಲ್ಲಿ ತಗೋತೀರಾ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ನೀವು ಹೋಗಿ ಇನ್ಫಾರ್ಮೇಷನ್ ಎಂಟ್ರಿ ಮಾಡೋದನ್ನು ನಾವು ಏನಂತ ಕರಿತೀವಿ, ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಸೊ ಆಪ್ಷನ್ ಎಂಟ್ರಿ ಎಲ್ಲಿ ಮಾಡಬೇಕು ಸರ್? ಆಪ್ಷನ್ ಎಂಟ್ರಿ ಅಫ್ಕೋರ್ಸ್ ಯು ಹ್ಯಾವ್ ಟು ಗೋ ಟು KA ವೆಬ್ಸೈಟ್. ಸೊ KA ವೆಬ್ಸೈಟಲ್ಲಿ ನಿಮಗೆ ಆಫ್ಟರ್ ಡಾಕ್ಯುಮೆಂಟೇಷನ್ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ನಿಮಗೆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಬಟ್ ಯೂಸರ್ ಐ ಡಿ ಒಂದು 8 ಕ್ಯಾರೆಕ್ಟರ್ ಯೂಸರ್ ಐ ಡಿ ಕೊಟ್ಟಿರ್ತಾರೆ. ದಟ್ ಈಸ್ ದಿ ಕಾಂಬಿನೇಷನ್ ಆಫ್ ಲೆಟರ್ಸ್ಗಳಿರುತ್ತೆ, ನಂಬರ್ಸ್ಗಳಿರುತ್ತೆ, ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ವಲ್ಪ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಆಲ್ ಟುಗೆದರ್ ನಿಮ್ಮೊಂದು 8 ಡಿಜಿಟು ಸ್ಪೆಷಲ್ ಯೂಸರ್ ಐ ಡಿ ಕೊಟ್ಟಿರ್ತಾರೆ, ಆಯ್ತಾ? ಆ ಯೂಸರ್ ಐ ಡಿ ಸೊ ವೆರಿ ಕಾನ್ಫಿಡೆನ್ಷಿಯಲ್. ಸೊ ನೀವು ಯಾರ ಹತ್ರನೂ ಶೇರ್ ಮಾಡೋಂಗಿಲ್ಲ. ಸ್ವಲ್ಪ ಜನ ಏನು ಮಾಡ್ತೀರಾ ಅಂದರೆ ಸೈಬರ್ ಕೆಫೆಗೆ ಹೋಗ್ತೀರಾ, ಅವ್ರ ಹತ್ರ ಶೇರ್ ಮಾಡಿರ್ತೀರಾ. ಸೊ ಅದಾದಮೇಲೆ ನೀವು ಕೌನ್ಸಿಲಿಂಗ್ ಬಂದಾಗ ಸರ್ ನಾನು ಈ ಕಾಲೇಜನ್ನು ಪ್ರಯಾರಿಟಿನ ಕೊಟ್ಟಿದ್ದಿಲ್ಲ, ಕಾಲೇಜ್ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳ್ತೀರಾ, ಅರ್ಥ ಆಯ್ತಾ? ಯಾರಿಗೂ ಆ ಕ್ರೆಡೆನ್ಷಿಯಲ್ನ ಶೇರ್ ಮಾಡೋಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಸೊ ನೀವು ಸೈಬರ್ ಕೆಫೆಗೆ ಹೋಗಿದ್ರೂ ಆಪ್ಷನ್ ಎಂಟ್ರಿಗೆ ಸೊ ಏನು ಮಾಡಿ ಅಂತ ಹೇಳಿದ್ರೆ ಬರಬೇಕಾದ್ರೆ ಸೊ ಕಂಪ್ಲೀಟಾಗಿ ನಿಮ್ಮ KA ವೆಬ್ಸೈಟು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಲಾಗೌಟ್ ಮಾಡಿ ಬರಬೇಕಾಗಿರುತ್ತೆ, ಅರ್ಥ ಆಯ್ತಾ? ಸೊ ಬಿ ವೆರಿ ಕೇರ್ಫುಲ್. ಸೊ ಅದರಲ್ಲಿ ಏನು ಮಾಡಬೇಕಾಗಿರುತ್ತೆ, ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಬಂದಾಗ ನಿಮಗೆ ಪ್ರಿಯಾರಿಟಿಯಲ್ಲಿ ಕಾಲೇಜ್ ಕೋಡ್ ಇರುತ್ತೆ, ಕೋರ್ಸ್ ಕೋಡ್ ಇರುತ್ತೆ, ಆ್ಯಂಡ್ ಈವನ್ ಕ್ಯಾಟಗರಿ ಇರುತ್ತೆ. ಕ್ಯಾಟಗರಿ ಈಸ್ ನಾಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೂಲ್. ಸೊ ನೀವು ಯಾವಾಗ ಕಾಲೇಜ್ ಕೋಡ್ ಮತ್ತು ಕೋರ್ಸ್ ಕೋಡ್ ಹಾಕ್ತೀರಾ ಆಟೋಮೆಟಿಕ್ಕಾಗಿ ಆ ಕ್ಯಾಟಗರಿಗಳನ್ನ ತಗೊಬಿಟ್ಟಿರುತ್ತೆ. ಸೊ ಬಟ್ ನೀವು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗಿರುತ್ತೆ. ಏನು ಹೋಮ್ವರ್ಕು? ಸೊ ನೀವು ಮತ್ತು ನಿಮ್ಮ ಪೇರೆಂಟ್ಸು ಕೂತ್ಕೊಂಡು ಯಾವ ಕಾಲೇಜು ಸೀಟು ತಗೋಬೇಕಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್, ಅರ್ಥ ಆಯ್ತಾ? ನೀವು ರ್ಯಾಂಕಿಂಗ್ ಮೇಲೆ ನೀವು ಕಾಲೇಜ್ ಡಿಸೈಡ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಜನ ಹಾಸ್ಟೆಲಿಗೆ ಓದಬೇಕು ಅಂದ್ಕೊಂಡಿರ್ತೀರಾ, ಸ್ವಲ್ಪ ಜನ ಸಿಟಿಲೇ ಇದ್ದು ನಿಯರ್ ಬೈ ಕಾಲೇಜಸ್ ಒಟ್ಟು ಓದಬೇಕು ಅಂತ ಅಂದ್ಕೊಂಡಿದ್ದೀರಾ, ಸ್ವಲ್ಪ ಜನ ಏನು ಮಾಡಿರ್ತೀರಾ ನನಗೆ ಸ್ಪೆಷಲೈಸ್ಡ್ ಕಾಲೇಜ್ ಇದೆ ಅಲ್ಲೇ ಓದಬೇಕು, ನಾನು BMS ಓದಬೇಕು, ನಾನು ಪೆಸೆಟಲ್ಲೇ ಓದಬೇಕು, ನಾನು ರಾಮಾಯಣದಲ್ಲೇ ಓದಬೇಕು, ಆ ಥರ ಅಂದ್ಕೊಂಡಿದ್ದೀರಾ. ಅಫ್ಕೋರ್ಸ್ ಅದು ನಿಮಗೆ ಮ್ಯಾಟ್ರ್ ಆಗುತ್ತೆ ನೀವು ಯಾವ ರ್ಯಾಂಕಿಂಗ್ ಬಂದಿದ್ದೀರಾ ಅಂತ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಸೊ ನೀವು ಕೂತ್ಕೊಂಡು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗಿರುತ್ತೆ ಅಲಾಂಗ್ ವಿತ್ ಯುವರ್ ಪೇರೆಂಟ್ಸ್, ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಕೂತ್ಕೋತೀರಾ, ಯು ಹ್ಯಾವ್ ಟು ಸೆಲೆಕ್ಟ್ ಸಮ್ ಕಾಲೇಜಸ್. ನಾನು 10 ರಿಂದ 15 ಕಾಲೇಜ್, ಫಾರ್ ಎಕ್ಸಾಂಪಲ್ 10 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಾ. ಸೊ 10 ಕಾಲೇಜಸಲ್ಲಿ ಸೊ ಯು ವಿಶ್ ಟು ಜಾಯಿನ್ ದಿ ಕೋರ್ಸ್, ಒಂದು 15 ಕೋರ್ಸ್, ಅರ್ಥ ಆಯ್ತಾ? ಸೊ ಕೋರ್ಸ್ಗೆ ಆಡೋ ಅಂತ ಹೇಳಿದ್ರೆ ನಿಮಗೇನು, ಸೊ ನೀವು ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಮೆಕ್ಯಾನಿಕಲ್ಲ, ಸೊ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸಾ, ಕಂಪ್ಯೂಟರ್ ಸೈನ್ಸಾ, ಇನ್ಫಾರ್ಮೇಷನ್ ಟೆಕ್ನಾಲಜಿನ, ಸೊ ಯಾವುದು ನಿಮಗೆ ಇಷ್ಟ ಇದೆ ಯಾವ ಕೋರ್ಸ್ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳ್ತಾರೆ. ಸೊ ಸ್ವಲ್ಪ ಒಂದೊಂದ್ಸಲ ಏನು ಮಾಡ್ತಾರೆ KA ಅವರು, ಸೊ ನಿಮಗೆ ಇಂಜಿನಿಯರಿಂಗು, ಮೆಡಿಕಲ್ಲು, ಡೆಂಟಲ್ಲು ಆಲ್ ಟುಗೆದರ್ ಕೌನ್ಸಿಲಿಂಗ್ ಕೇಳ್ತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ಲು ನಿಮಗೆ ಇಂಜಿನಿಯರಿಂಗ್ ಪ್ಲಸ್ ಸ್ವಲ್ಪ ಅಲೈಡ್ ಕೋರ್ಸಸ್ ಇರುತ್ತೆ ನಿಮಗೆ, ಫಾರೆಸ್ಟ್ರಿ, ವೆಟರ್ನರಿ, ಅರ್ಥ ಆಯ್ತಾ? ಸೊ ಅದನ್ನು ಆಲ್ ಟುಗೆದರ್ ಇದು ನಿಮಗೆ ಕೌನ್ಸಿಲಿಂಗ್ ಕರಿಬೋದು,
ಅದಾಯ್ತಾ. ಓಕೆ ಬಿಡಿ, ಅದು ಮೆಡಿಕಲ್ ಡೆಂಟಲ್ಲು ಆಲ್ಮೋಸ್ಟ್ ಟುಗೆದರ್ ಕರೆಯಲ್ಲ. ಸೊ ಸಪ್ರೇಟಾಗಿ ಅಂತ ಅಂದ್ಕೊಂಡ್ರು ಇಂಜಿನಿಯರಿಂಗ್ಗೆ ಸೊ ನೀವೇನು ಮಾಡಬೇಕಾಗಿರುತ್ತೆ, ಪ್ರಿಪೇರ್ ಆಗಿರುತ್ತೆ. ಸ್ವಲ್ಪ ಹೋಮ್ವರ್ಕ್ ಮಾಡಿ. ಸೊ 10 ಕಾಲೇಜಸ್ಸು, ಒಂದು 15 to 20 ಕೋರ್ಸಸ್ಗಳು. ಅದನ್ನು ಯಾವ ಥರ ಅಲ್ಲಿ ಹೋಗಿ ಚೂಸ್ ಮಾಡೋದು, ಅರ್ಥಾಯ್ತಾ. ನಿಮಗೆ ರ್ಯಾಂಕಿಂಗ್ ಜಾಸ್ತಿ ಆದಂಗೆ ಏನು ಮಾಡಬೇಕು, ನೀವು ಪ್ರಿಯಾರಿಟಿ ಜಾಸ್ತಿ ಕೊಡಬೇಕು, ಅರ್ಥ ಆಯ್ತಾ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ 5,000 ಇದೆ, ನೀವು 5,000 ಅಂತ ಹೇಳ್ಬಿಟ್ಟು ನನಗೆ ಒಂದೇ ಕಾಲೇಜ್ ಸಾಕು, ಒಂದು ಫಸ್ಟ್ ಪ್ರಯಾರಿಟಿ RV ಕೊಟ್ಟಿರ್ತೀರಾ. ಸೊ ಯು ಮೇ ನಾಟ್ ಗೆಟ್ ದ ಸೀಟ್, ಅರ್ಥ ಆಯ್ತಾ. ಆ್ಯಂಡ್ ಆಲ್ಸೋ ಫಾರ್ ಎಕ್ಸಾಂಪಲು ನಿಮಗೆ ಫಸ್ಟು RVದಲ್ಲಿ ಏನು ಮಾಡ್ತೀರಾ, ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರ್ತೀರಾ. ಸೊ ನೆಕ್ಸ್ಟ್ ನಿಮಗೆ ವೆಟರ್ನರಿಗೆ ಹೋಗಬೇಕಾಗಿರುತ್ತೆ. ಸೊ ನೀವು ಸೆಕೆಂಡ್ ಆಪ್ಷನ್ ವೆಟರ್ನರಿನೇ ಕೊಡಬೇಕು, ಅರ್ಥಾಯ್ತಾ. ನೀವು ವೆಟರ್ನರಿಗೆ ಸೆಕೆಂಡ್ ಆಪ್ಷನ್ಸ್ ನಿಮ್ಗೆ ಸೇರ್ಬೇಕಂತ ಜಾಯ್ನ್ ಇಷ್ಟ ಇದ್ರೂ ನೀವು ವೆಟರ್ನರಿ ಲಾಸ್ಟ್ ಆಪ್ಷನ್ಸ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ RVಲಿ ನಿಮ್ಗೆ ಏನು ಮಾಡ್ತೀರಾ, RV ಕಂಪ್ಯೂಟರ್ ಸೈನ್ಸು, RV ಎಲೆಕ್ಟ್ರಿಕ್ ಇನ್ಫಾರ್ಮೇಷನ್ಸು, RV ಮೆಕ್ಯಾನಿಕಲ್ಲು, ಇಷ್ಟೆಲ್ಲ ಕೊಟ್ಬಿಟ್ಟು ಕೊನೆಯಲ್ಲಿ ನಿಮಗೆ ವೆಟರ್ನರಿ ಕೊಟ್ಟರೆ ಯು ಮೇ ನಾಟ್ ಗೆಟ್ ದಿ ಸೀಟ್ ಅಗೇನ್ ವೆಟರ್ನರಿ. ನಿಮ್ಗೆ ಇಷ್ಟ ಬಂದಿದ್ದು ಓದೋಕ್ಕಾಗಲ್ಲ, ನೀವು ಎಷ್ಟು ಬೇಕಾದರೂ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಏನು ಲಿಮಿಟ್ ಇರಲ್ಲ, ಅರ್ಥಾಯ್ತಾ. ದೇರ್ ಇಸ್ ನೋ ಲಿಮಿಟ್ ಫಾರ್ ಆಪ್ಷನ್ ಎಂಟ್ರಿ, ಬಟ್ ಪ್ರಿಯಾರಿಟಿ ವೈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಅರ್ಥಾಯ್ತಾ. ನೀವು ಎಷ್ಟು ಇವಾಗ ನೀವು RVನೇ ಸೆಲೆಕ್ಟ್ ಆಗಬೇಕು, ನಾನು RVದಲ್ಲೇ ಹೋಗ್ಬೇಕಂತ ಹೇಳಿದ್ರೆ ನೀವು RVದಲ್ಲಿ ಸೊ ಕಂಪ್ಯೂಟರ್ ಸೈನ್ಸು, RV ಕಂಪ್ಯೂಟರ್ ಸೈನ್ಸ್, RV ಇನ್ಫಾರ್ಮೇಷನ್ ಟೆಕ್ನಾಲಜಿ, RV ಮೆಕ್ಯಾನಿಕಲ್ಲು, RV ಎಲೆಕ್ಟ್ರಿಕಲ್ಲು. ಸೊ ಆಪ್ಷನ್ ವೈಸು ನಂಗೆ RV ಕಂಪ್ಯೂಟರ್, ನಿಮ್ಗೆ ಅಕಸ್ಮಾತ್ ಆವಾಗ RV ಕಂಪ್ಯೂಟರ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ RV ಮೆಕ್ಯಾನಿಕಲ್, ಆ ಥರ ಸೀಟ್ಗಳು ಸಿಗುತ್ತೆ, ಅರ್ಥ ಆಯ್ತಾ. ಬಟ್ ಬಿ ವೆರಿ ಕೇರ್ಫುಲ್, ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು, ಅರ್ಥ ಆಯ್ತಾ. ನಿಮಗೆ ಆ್ಯಸ್ ಐ ಆಲ್ರೆಡಿ ಮೆನ್ಷನ್, ಸೊ 95% ನಿಮ್ಮ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದೇ ಆಪ್ಷನ್ ಎಂಟ್ರಿಯಿಂದ, ಅರ್ಥ ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸ್ ಕನ್ಫರ್ಮ್ ಆಗಿಬಿಡ್ತೀರಿ, ಫಿಕ್ಸ್ ಆಗಿರ್ತಾರೆ, ನಾನು ಕಂಪ್ಯೂಟರ್ ಸೈನ್ಸಿಗೆ ತಗೋಬೇಕು. ಅವಾಗ ಆಪ್ಷನ್ಸು ಡಿಪೆಂಡಿಂಗ್ ಅಪನ್ ರ್ಯಾಂಕಿಂಗು. ಸೊ ನೀವು ಯಾವುದೋ 10-15,000 ಅಥವಾ 1,00,000 ರ್ಯಾಂಕಲ್ಲಿ ನಿಮಗೆ RVನೇ ಸಿಗುತ್ತೆ ಅಂತೇಳಿ ಸಿಗೋಲ್ಲ. ಅವಾಗ ಏನು ಮಾಡಬೇಕು, ನೀವು ಪ್ರಿಯಾರಿಟಿ ವೈಸು ಯಾವ ಕಾಲೇಜ್ ನಿಯರ್ ಸೊ ಮಾಡರೇಟ್ ಕಾಲೇಜಸ್ಗಳಿರುತ್ತೆ, ಅರ್ಥ ಆಯ್ತಾ. ಸ್ವಲ್ಪ ಜನ ಇನ್ನೇನು ಮಾಡ್ತೀರಾ, ಸೊ ನಿಮ್ಗೆ ಹತ್ರ ಇರುತ್ತೆ ಅಂದ್ಬಿಟ್ಟು ರ್ಯಾಂಕಿಂಗ್ ಚೆನ್ನಾಗಿ ಬಂದ್ರೂ ಯಾವುದೋ ಮಾಡ್ರೇಟ್ ಕಾಲೇಜ್ಗಳು ಹಾಕ್ಬಿಡ್ತೀರಾ, ಅಂದರೆ ಲೋ ಗ್ರೇಡೆಡ್ ಕಾಲೇಜಸ್ಗಳು ಹಾಕ್ಬಿಡ್ತೀರಾ. ಸೊ ನಿಮ್ಮದು ರ್ಯಾಂಕ್ ಚೆನ್ನಾಗಿದ್ರು ಲೋ ಗ್ರೇಡೆಡ್ ಫಸ್ಟ್ ಪ್ರಯಾರಿಟಿ ನಿಮ್ಗೆ ಲೋ ಗ್ರೇಡೆಡ್ ಕಾಲೇಜಸ್ ಕೊಟ್ಟಿದ್ರೆ ನಿಮ್ಗೆ ಅದೇ ಲೋ ಗ್ರೇಡೆಡ್ ಕಾಲೇಜ್ ಸಿಗುತ್ತೆ, ಆಯ್ತಾ. ನೀವು ಸೆಕೆಂಡ್ RVನ ನೀವು 5th or 6th ಅಥವಾ ರಾಮೇನ 5th or 6th ಹಾಕ್ಬಿಟ್ಟು ನೀವು ಯಾವುದೋ ಒಂದು ಲೋ ಗ್ರೇಡೆಡ್ ಕಾಲೇಜ್ ಫಸ್ಟ್ ಆ ಪ್ರಿಯಾರಿಟಿ ಕೊಟ್ಟಿದ್ರೆ, ಸೊ ನೀವು ಒಳ್ಳೆ ರ್ಯಾಂಕಿಂಗ್ ಇದ್ರೂ ಏನು ಮಾಡಿರ್ತಾರೆ, ನಿಮಗೆ ಅಲರ್ಟು ನಿಮಗೆ ಅದೇ ಕಾಲೇಜಸ್ ಕೊಡ್ತಾರೆ, ಯಾವ ಕಾಲೇಜು ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀರ. ಅದಕ್ಕೋಸ್ಕರ ಯು ಶುಡ್ ಬಿ ವೆರಿ ಕೇರ್ಫುಲ್ ಆಗಿರಬೇಕು, ಅರ್ಥ ಆಯ್ತಾ. ಸೊ ಇದು ಮಕ್ಕಳ ಇವತ್ತಿನ ಒಂದು ಇನ್ಫಾರ್ಮೇಷನ್ನು, ಅರ್ಥ ಆಯ್ತಾ. ಸೊ ಇದು ಆಪ್ಷನ್ ಎಂಟ್ರಿ ಬಿ ವೆರಿ ಕೇರ್ಫುಲ್. ಅದಕ್ಕೋಸ್ಕರ ಸ್ವಲ್ಪ ಹೋಮ್ವರ್ಕ್ ಮಾಡಿ ಎಲ್ಲ ಕಾಲೇಜಸ್ ಲೀಸ್ಟ್ ಔಟ್ ಮಾಡಿ ಇಟ್ಕೊಂಡಿರಿ ಆಫ್ಟರ್ ರಿಸಲ್ಟ್. ಸೊ ಇದು ಮಕ್ಕಳ ಇವತ್ತಿನ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.